ಮಾಡೋಣ. ನೀವು ಉನ್ನತ ಶಿಕ್ಷಣ ಪಡೆದವರಾಗಿರಬಹುದು, ಇಂಜಿನಿಯರ್ ಆಗಿರಬಹುದು, ಡಾಕ್ಟರ್ ಆಗಿರಬಹುದು, ಸಾಫ್ಟ್ವೇರ್ ವೃತ್ತಿಯಲ್ಲಿ ಕೆಲಸ ಮಾಡುತ್ತಿರುವವರಾಗಿರಬಹುದು, ಅಥವಾ ಯಾವುದೇ ಕ್ಷೇತ್ರದಲ್ಲಿ ಮಹತ್ವದ ಸಾಧನೆ ಮಾಡಿದವರಾಗಿರಬಹುದು. ಆದಾಗ್ಯೂ ಕಂದಾಯ ಇಲಾಖೆಯ ದಾಖಲೆಗಳ ವ್ಯವಸ್ಥೆ, ಸರ್ವೆ ದಾಖಲೆಗಳ ಮಹತ್ವ, ಪಹಣಿ, ಮ್ಯುಟೇಷನ್, ಆರ್ಟಿಸಿ ರೆಕಾರ್ಡ್ಸ್ ಆಫ್ ರೈಟ್ಸ್, ಟೆನೆನ್ಸಿ ಮತ್ತು ಕಾರ್ಸ ವಿವರಗಳು ಮತ್ತು ಮ್ಯುಟೇಷನ್ ದಾಖಲೆಗಳ ಕಾನೂನು ಪರಿಣಾಮ, ಹದ್ದುಬಸ್ತು ಹಾಗೂ ಟಿಪ್ಪಣಿ ನಕ್ಷೆಗಳು, ಆಕಾರಬಂದ್ ದಾಖಲೆಗಳು ಮತ್ತು ಆಸ್ತಿ ನೋಂದಣಿ ಪ್ರಕ್ರಿಯೆಗಳ ಬಗ್ಗೆ ಸಮಗ್ರ ಮತ್ತು ಪ್ರಾಯೋಗಿಕ ತಿಳುವಳಿಕೆ ಇಲ್ಲದಿದ್ದರೆ ನಿಮ್ಮ ಆಸ್ತಿ ಹಕ್ಕುಗಳನ್ನು ಸಮರ್ಪಕವಾಗಿ ರಕ್ಷಿಸುವಲ್ಲಿ ಗಂಭೀರ ಕಾನೂನು ತೊಂದರೆಗಳನ್ನು ಎದುರಿಸುವ ಸಾಧ್ಯತೆ ಉಂಟಾಗುತ್ತದೆ. ಏಕೆಂದರೆ ಆಸ್ತಿ ಹಕ್ಕುಗಳು ಕೇವಲ ಮಾರಾಟದ ದಾಖಲಾತಿ ಹೊಂದಿರುವುದರಿಂದ ಮಾತ್ರ ಸುರಕ್ಷಿತವಾಗಿರುವುದಿಲ್ಲ. ಅದರ ಜೊತೆಗೆ ಕಂದಾಯ ದಾಖಲೆಗಳಲ್ಲಿ ಸರಿಯಾದ ಹೆಸರು ದಾಖಲೆಯಾಗಿರುವುದೇ ಅಥವಾ ಮ್ಯುಟೇಷನ್ ಎಂಟ್ರಿಗಳು ನಿಯಮಾನುಸಾರ ನಡೆದಿರುವುದೇ, ಸರ್ವೆ ದಾಖಲೆಗಳು ಮತ್ತು ಗಡಿ ಗುರುತುಗಳು ಸರಿಯಾಗಿ ಇರುವವೇ ಮತ್ತು ಹಿಂದಿನ ಮಾಲೀಕರ ದಾಖಲೆಗಳ ಸರಪಳಿ ಅಂದರೆ ಚೈನ್ ಆಫ್ ಟೈಟಲ್ ಸ್ಪಷ್ಟವಾಗಿರುವುದೇ ಹಾಗೂ ನೋಂದಣಿ ಪ್ರಕ್ರಿಯೆ ಕಾನೂನುಬದ್ಧವಾಗಿ ನಡೆದಿರುವುದೇ ಎಂಬ ವಿಷಯಗಳು ಅತ್ಯಂತ ಮಹತ್ವ ಪಡೆದಿರುತ್ತವೆ. ಈ ವಿಷಯಗಳ ಬಗ್ಗೆ ಸರಿಯಾದ ಅರಿವು ಇಲ್ಲದಿದ್ದರೆ ಭವಿಷ್ಯದಲ್ಲಿ ಆಸ್ತಿ ಹಕ್ಕುಗಳ ಕುರಿತು ವಿವಾದಗಳು, ನಕಲಿ ದಾಖಲೆಗಳ ಮೂಲಕ ನಡೆಯುವ ಮೋಸಗಳು, ಕಂದಾಯ ದಾಖಲೆಗಳಲ್ಲಿನ ತಪ್ಪು ನೋಂದಣಿಗಳು, ಅಕ್ರಮ ಹಸ್ತಾಂತರಗಳು ಹಾಗೂ ದೀರ್ಘಕಾಲದ ನ್ಯಾಯಾಲಯದ ಪ್ರಕರಣಗಳು ಎದುರಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ನಾಗರಿಕರು ತಮ್ಮ ಆಸ್ತಿ ಸಂಬಂಧಿಸಿದ ದಾಖಲೆಗಳ ಕಾನೂನು ಮಹತ್ವವನ್ನು ತಿಳಿದುಕೊಳ್ಳುವುದು ಹಾಗೂ ಅವುಗಳನ್ನು ನಿಯಮಿತವಾಗಿ ಪರಿಶೀಲಿಸುವುದು ಅತ್ಯಂತ ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ಈ ರೀತಿಯ ಅತ್ಯಂತ ಮಹತ್ವದ ಮಾಹಿತಿಗಳನ್ನು ತಿಳಿಯಲು ತಕ್ಷಣವೇ ನಮ್ಮ JVM ಕನ್ನಡದಲ್ಲಿ ಕಾನೂನು ಅರಿವು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರಶ್ನೆಗಳು ಹಾಗೂ ಅಭಿಪ್ರಾಯಗಳನ್ನು ಕಮೆಂಟಿನಲ್ಲಿ ಬರೆಯಿರಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಅನೇಕ ಜನರಿಗೆ ಕಾನೂನು ಅರಿವು ನೀಡಲು ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಕರ್ನಾಟಕದಲ್ಲಿ ನಡೆಯುತ್ತಿರುವ ಬಹಳಷ್ಟು ಆಸ್ತಿ ಜಗಳಗಳು ಮತ್ತು ನ್ಯಾಯಾಲಯದ ಪ್ರಕರಣಗಳಿಗೆ ಮುಖ್ಯ ಕಾರಣ ಒಂದೇ, ಅದು ಕಂದಾಯ ದಾಖಲೆಗಳ ಬಗ್ಗೆ ಜನರಿಗೆ ಸರಿಯಾದ ಅರಿವು ಇಲ್ಲದಿರುವುದು. ಪಹಣಿ, ಮ್ಯುಟೇಷನ್, ಸರ್ವೆ ಸಂಖ್ಯೆ, ಉಪಸರ್ವೆ ಸಂಖ್ಯೆ, ಟಿಪ್ಪಣಿ, ಆಕಾರಬಂದ್ ಹಾಗೂ ಇತರೆ ಕಂದಾಯ ದಾಖಲೆಗಳು ಏನು ಹೇಳುತ್ತವೆ, ಅವುಗಳ ಕಾನೂನು ಮಹತ್ವ ಏನು ಎಂಬುದನ್ನು ಪ್ರತಿಯೊಬ್ಬ ಆಸ್ತಿ ಮಾಲೀಕನು ತಿಳಿದುಕೊಳ್ಳುವುದು ಬಹಳ ಅಗತ್ಯವಾಗಿದೆ. ಈ ದಾಖಲೆಗಳ ಬಗ್ಗೆ ಅರಿವು ಇಲ್ಲದಿದ್ದರೆ ಅನೇಕರು ತಿಳಿಯದೆ ತಮ್ಮ ಆಸ್ತಿಯ ಮೇಲಿನ ಹಕ್ಕುಗಳನ್ನು ಕಳೆದುಕೊಳ್ಳುವ ಪರಿಸ್ಥಿತಿಗೆ ಒಳಗಾಗಬಹುದು. ಯಾವುದೇ ಜಮೀನು ಅಥವಾ ಆಸ್ತಿಯನ್ನು ಖರೀದಿಸುವಾಗ ಕೇವಲ ಸೇಲ್ ಡೀಡ್ ಮತ್ತು ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂದರೆ EC ನೋಡಿದರೆ ಸಾಕು ಎಂದು ಹಲವರು ಭಾವಿಸುತ್ತಾರೆ. ಆದರೆ ಅದು ಸಾಕಾಗುವುದಿಲ್ಲ. ಅದರ ಜೊತೆಗೆ ಪಹಣಿ, ಮ್ಯುಟೇಷನ್ ದಾಖಲೆಗಳು, ಆಕಾರಬಂದ್, ಟಿಪ್ಪಣಿ ನಕ್ಷೆ, ಸರ್ವೆ ನಕ್ಷೆ, ಗ್ರಾಂಟ್ ಆರ್ಡರ್ ಅಥವಾ ಸಾಗುವಳಿ ಚೀಟಿ ಮತ್ತು ಅಗತ್ಯವಿದ್ದರೆ ಉಪ ಆಯುಕ್ತರ ಅನುಮತಿ ಅಂದರೆ DC ಪರ್ಮಿಷನ್ ಇತ್ಯಾದಿ ಪ್ರಮುಖ ದಾಖಲೆಗಳನ್ನು ಸಹ ಪರಿಶೀಲಿಸುವುದು ಅತ್ಯಂತ ಮಹತ್ವದ ಕಾರ್ಯವಾಗಿದೆ. ಈ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸದೆ ಜಮೀನು ಅಥವಾ ಆಸ್ತಿ ಖರೀದಿಸಿದರೆ ಮುಂದಿನ ದಿನಗಳಲ್ಲಿ ಆಸ್ತಿ ಜಗಳಗಳು, ಮೋಸಗಳು ಮತ್ತು ನ್ಯಾಯಾಲಯದ ಪ್ರಕರಣಗಳು ಎದುರಾಗುವ ಸಾಧ್ಯತೆ
ಹೆಚ್ಚಾಗುತ್ತದೆ. ಸ್ನೇಹಿತರೆ, ಈ ನಿಟ್ಟಿನಲ್ಲಿ ಇನ್ನೊಂದು ಮುಖ್ಯ ವಿಷಯ ಏನೆಂದರೆ, ಇಂದಿನ ಕಾಲದಲ್ಲಿ ಅನೇಕ ಯುವಕರು ತಮ್ಮ ಕುಟುಂಬದ ಆಸ್ತಿ ದಾಖಲೆಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ತೋರಿಸುವುದಿಲ್ಲ. ಮನೆಯ ಹಿರಿಯರು ಎಲ್ಲವನ್ನು ನೋಡಿಕೊಳ್ಳುತ್ತಾರೆ ಎಂದು ಭಾವಿಸಿ ಅವರು ಈ ವಿಷಯಗಳನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆದರೆ ಭವಿಷ್ಯದಲ್ಲಿ ಯಾವುದಾದರೂ ಕಾರಣದಿಂದ ಹಿರಿಯರು ಇಲ್ಲದ ಪರಿಸ್ಥಿತಿ ಬಂದಾಗ ಆಸ್ತಿಗೆ ಸಂಬಂಧಿಸಿದ ದಾಖಲೆಗಳು, ಸರ್ವೆ ಸಂಖ್ಯೆ, ಪಹಣಿ ಅಥವಾ ಇತರೆ ವಿವರಗಳ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದಿದ್ದರೆ ಕುಟುಂಬದೊಳಗೆ ಜಗಳಗಳು ಮತ್ತು ವಿವಾದಗಳು ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬ ಯುವಕರು ತಮ್ಮ ಕುಟುಂಬದ ಆಸ್ತಿ ದಾಖಲೆಗಳ ಬಗ್ಗೆ ತಿಳಿದುಕೊಳ್ಳುವುದು ಮತ್ತು ಅವುಗಳ ಬಗ್ಗೆ ಜಾಗೃತಿ ಹೊಂದಿರುವುದು ಅತ್ಯಂತ ಅಗತ್ಯವಾಗಿದೆ. ಆಸ್ತಿ ಸಂಬಂಧಿಸಿದ ದಾಖಲೆಗಳ ಬಗ್ಗೆ ನಿಜವಾದ ತಿಳುವಳಿಕೆ ಪಡೆಯಬೇಕಾದರೆ ಕೇವಲ ಪುಸ್ತಕ ಓದುವುದು ಅಥವಾ ಇತರರಿಂದ ಕೇಳುವುದು ಮಾತ್ರ ಸಾಕಾಗುವುದಿಲ್ಲ. ಪ್ರತಿಯೊಬ್ಬ ನಾಗರಿಕರು ತಮ್ಮ ಹತ್ತಿರದ ಕಂದಾಯ ಕಚೇರಿ ಅಂದರೆ ರೆವಿನ್ಯೂ ಆಫೀಸ್, ತಾಲೂಕು ಆಫೀಸ್ ಮತ್ತು ಉಪ ನೋಂದಣಾಧಿಕಾರಿಗಳ ಕಚೇರಿಗಳಿಗೆ ಸ್ವತಃ ಭೇಟಿ ನೀಡಿ ನಡೆಯುವ ಪ್ರಕ್ರಿಯೆಗಳನ್ನು ಗಮನಿಸುವುದು ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ಮ್ಯುಟೇಷನ್ ಎಂಟ್ರಿ ಹೇಗೆ ಮಾಡುತ್ತಾರೆ, ಪಹಣಿ ಹೇಗೆ ಬದಲಾಯಿಸುತ್ತಾರೆ, ಸರ್ವೆ ದಾಖಲೆಗಳನ್ನು ಹೇಗೆ ಪಡೆಯುತ್ತಾರೆ ಮತ್ತು ಮಾರಾಟದ ದಾಖಲಾತಿ ಅಂದರೆ ಸೇಲ್ ಡೀಡ್ ನೋಂದಣಿ ಹೇಗೆ ನಡೆಯುತ್ತದೆ ಎಂಬುದನ್ನು ನೇರವಾಗಿ ನೋಡಿದರೆ ಮಾತ್ರ ಆ ವಿಷಯಗಳ ಬಗ್ಗೆ ಸ್ಪಷ್ಟ ಹಾಗೂ ಪ್ರಾಯೋಗಿಕ ಅರಿವು ಬರುತ್ತದೆ. ಈ ನಿಟ್ಟಿನಲ್ಲಿ ಅಂದರೆ ಬಹಳ ಸಂದರ್ಭಗಳಲ್ಲಿ ಜನರು ತಮ್ಮ ಆಸ್ತಿ ದಾಖಲೆಗಳಿಗೆ ಸಂಬಂಧಿಸಿದ ಅರ್ಜಿಗಳು ಮತ್ತು ಕೆಲಸಗಳನ್ನು ಇತರರ ಮೂಲಕ ಮಾಡಿಸುತ್ತಾರೆ. ಆದರೆ ಸಾಧ್ಯವಾದಷ್ಟು ಮಟ್ಟಿಗೆ ಆಸ್ತಿ ದಾಖಲೆಗಳಿಗಾಗಿ ಬೇಕಾದ ಅರ್ಜಿಗಳನ್ನು ನೀವೇ ಬರೆಯುವುದು, ಸಂಬಂಧಿಸಿದ ಕಚೇರಿಗಳಿಗೆ ನೀವೇ ಸಲ್ಲಿಸುವುದು ಮತ್ತು ದಾಖಲೆಗಳನ್ನು ನೀವೇ ಪಡೆದುಕೊಳ್ಳುವುದು ಉತ್ತಮವಾದ ಮಾರ್ಗವಾಗಿದೆ. ಈ ಪ್ರಕ್ರಿಯೆಯನ್ನು ನೀವು ಸ್ವತಃ ಮಾಡಿದಾಗ ಮಾತ್ರ ನೀವು ಆಸ್ತಿ ದಾಖಲೆಗಳ ಬಗ್ಗೆ ಅಂದರೆ ಅದು ಹೇಗೆ ಕೆಲಸ ಮಾಡುತ್ತವೆ ಎಂಬುದರ ಬಗ್ಗೆ ನಿಜವಾದ ಮತ್ತು ಸ್ಪಷ್ಟ ಅರಿವು ನಿಮಗೆ ಬರುತ್ತದೆ. ಇದರಿಂದ ಭವಿಷ್ಯದಲ್ಲಿ ಯಾರಾದರೂ ಅಥವಾ ಯಾರಿಂದಲಾದರೂ ಮೋಸವಾಗುವ ಸಾಧ್ಯತೆ ಕಡಿಮೆ ಆಗುತ್ತದೆ ಮತ್ತು ನಿಮ್ಮ ಆಸ್ತಿಯನ್ನು ನೀವು ಸುರಕ್ಷಿತವಾಗಿ ಕಾಪಾಡಿಕೊಳ್ಳಬಹುದು. ಸ್ನೇಹಿತರೆ, ಈ ನಿಟ್ಟಿನಲ್ಲಿ ಭಾರತೀಯ ಕಾನೂನು ವ್ಯವಸ್ಥೆಯ ಪ್ರಕಾರ ಆಸ್ತಿ ಹಕ್ಕುಗಳು ಸಂವಿಧಾನದ ಆರ್ಟಿಕಲ್ 300A ಅಡಿಯಲ್ಲಿ ರಕ್ಷಿಸಲ್ಪಟ್ಟಿವೆ. ಈ ಪ್ರಕಾರ ಕಾನೂನಿನ ಪ್ರಾಧಿಕಾರವಿಲ್ಲದೆ ಯಾರಿಂದಲೂ ಯಾರ ಆಸ್ತಿಯನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಆದರೆ ಈ ಹಕ್ಕನ್ನು ರಕ್ಷಿಸಿಕೊಳ್ಳಲು ಆಸ್ತಿ ಮಾಲೀಕರು ತಮ್ಮ ದಾಖಲೆಗಳ ಬಗ್ಗೆ ಜಾಗೃತರಾಗಿರಬೇಕು. ಸ್ನೇಹಿತರೆ, ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸರ್ಕಾರಿ ಕಚೇರಿಗಳಲ್ಲಿ ಸ್ವತಃ ಮಾಹಿತಿ ಪಡೆಯುವ ಮಹತ್ವದ ಬಗ್ಗೆ ತಿಳಿದಿರಬೇಕು ಹಾಗೂ ಪ್ರತಿಯೊಬ್ಬ ನಾಗರಿಕರು ತಮ್ಮ ಹತ್ತಿರದ ರೆವಿನ್ಯೂ ಆಫೀಸ್, ತಾಲೂಕು ಆಫೀಸ್, ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳಿಗೆ ಭೇಟಿ ನೀಡಿ ಅಲ್ಲಿ ನಡೆಯುವ ಪ್ರಕ್ರಿಯೆಗಳನ್ನು ಗಮನಿಸುವುದು ಬಹಳ ಉಪಯುಕ್ತವಾಗಿದೆ. ಆಸ್ತಿ ದಾಖಲೆಗಳಿಗಾಗಿ ಬೇಕಾದ ಅರ್ಜಿಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಸ್ವತಃ ಬರೆಯುವುದು ಮತ್ತು ಸಂಬಂಧಿಸಿದ ಕಚೇರಿಗಳಿಗೆ ಸಲ್ಲಿಸುವುದು ಉತ್ತಮವಾಗಿದೆ. ಅನುಭವ ಹೊಂದಿರುವ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳಿಂದ ಮಾಹಿತಿ ಪಡೆಯಲು ಹಿಂಜರಿಯಬಾರದು. ಯಾಕಂದ್ರೆ ಅವರಿಗೆ ಅನುಭವ ಇರುವಂತ ಅಧಿಕಾರಿಗಳನ್ನಾಗಲಿ ಅಥವಾ ಸಿಬ್ಬಂದಿಗಳಿಂದಾಗಲಿ ಇಲ್ಲ ಪರ್ಚೇಸರ್ ಇಂದ ಇದರ ಬಗ್ಗೆ ಮಾಹಿತಿ ಪಡೆದುಕೊಂಡರೆ ಅವರಿಗೆ ಮುಂದಿನ ದಾಖಲೆಗಳ ಬಗ್ಗೆ ಯಾವ ರೀತಿ ದಾಖಲೆ ತೆಗೆಯಬೇಕು ಮತ್ತು ಯಾವ ರೀತಿಗಳನ್ನ ದಾಖಲೆಯನ್ನು ಒದಗಿಸಿಕೊಳ್ಳಬೇಕು ಎಂಬುದರ ಮಹತ್ವ ತಿಳಿಯುತ್ತದೆ. ಈ ನಿಟ್ಟಿನಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ದಾಖಲೆಗಳನ್ನು ಕೇಳುವುದು ಮತ್ತು ಪ್ರಕ್ರಿಯೆಗಳ ಬಗ್ಗೆ ತಿಳಿದುಕೊಳ್ಳುವುದು ನಾಗರಿಕರ ಕಾನೂನುಬದ್ಧ ಹಕ್ಕಾಗಿದೆ. ಅದಕ್ಕೆ ಯಾವುದೇ ಹಿಂಜರಿಕೆ ಬೇಕಾಗಿಲ್ಲ ಅಥವಾ ತಮ್ಮ ಹಕ್ಕಾಗಿರುವಂತ ತಾವು ಹೋಗಿ ತಿಳಿದುಕೊಳ್ಳುವಂಥದ್ದು ನಿಮಗೆ ಸೂಕ್ತ ಮಾರ್ಗವಾಗಿದೆ. ಈ ನಿಟ್ಟಿನಲ್ಲಿ ಇದರ ಜೊತೆಗೆ ಇನ್ನೊಂದು ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಪ್ರತಿಯೊಂದು ಕುಟುಂಬವು ಒಬ್ಬ ಅನುಭವ ಹೊಂದಿರುವ ವಕೀಲರೊಂದಿಗೆ ಸಂಪರ್ಕದಲ್ಲಿರಬೇಕು.
ಇದು ಅತ್ಯಂತ ಮುಖ್ಯವಾದದ್ದು. ಪ್ರತಿಯೊಂದು ಕುಟುಂಬವು ಅನುಭವ ಹೊಂದಿರುವ ವಕೀಲರೊಂದಿಗೆ ಸಂಪರ್ಕದಲ್ಲಿರಬೇಕು. ಏಕೆಂದರೆ ಆರೋಗ್ಯ ಸಮಸ್ಯೆ ಬಂದಾಗ ನಾವು ವೈದ್ಯರನ್ನು ಯಾವ ರೀತಿ ಸಂಪರ್ಕಿಸುತ್ತೀರೋ ಅದೇ ರೀತಿ ಆಸ್ತಿ ಮತ್ತು ಕಾನೂನು ಸಂಬಂಧಿಸಿದ ವಿಷಯಗಳಲ್ಲಿ ಅನುಭವ ಹೊಂದಿರುವ ವಕೀಲರನ್ನು ಸಂಪರ್ಕಿಸುವುದು ಬಹಳ ಅಗತ್ಯವಾಗಿರುತ್ತೆ. ಒಬ್ಬ ಉತ್ತಮ ವಕೀಲರು ನಿಮ್ಮ ಕುಟುಂಬಕ್ಕೆ ಲೀಗಲ್ ಅಡ್ವೈಸರ್ ಆಗಿ ಕೆಲಸ ಮಾಡಿ ಆಸ್ತಿ ದಾಖಲೆಗಳನ್ನು ಪರಿಶೀಲಿಸಿ ಸರಿಯಾದ ಕಾನೂನು ಸಲಹೆ ನೀಡಿ ಮತ್ತು ಭವಿಷ್ಯದಲ್ಲಿ ಉಂಟಾಗಬಹುದಾದ ಸಮಸ್ಯೆಗಳನ್ನು ಮುಂಚಿತವಾಗಿಯೇ ತಪ್ಪಿಸಲು ಸಹಾಯ ಮಾಡುತ್ತಾರೆ. ಈ ನಿಟ್ಟಿನಲ್ಲಿ ಒಬ್ಬ ಉತ್ತಮ ಅನುಭವ ಹೊಂದಿರುವ ವಕೀಲರು ಒಂದು ರೀತಿಯಲ್ಲಿ ಲೀಗಲ್ ಡಾಕ್ಟರ್ ಎಂಬಂತೆ ಕಾರ್ಯನಿರ್ವಹಿಸುತ್ತಾರೆ. ವೈದ್ಯರು ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡುವಂತೆ ವಕೀಲರು ನಮ್ಮ ಕಾನೂನು ಹಕ್ಕುಗಳು ಮತ್ತು ಆಸ್ತಿ ಹಕ್ಕುಗಳನ್ನು ರಕ್ಷಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಆದ್ದರಿಂದ ಯಾವುದೇ ಆಸ್ತಿಯನ್ನು ಖರೀದಿಸುವ ಮೊದಲು ಅಥವಾ ಆಸ್ತಿಗೆ ಸಂಬಂಧಿಸಿದ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಅನುಭವ ಹೊಂದಿರುವ ವಕೀಲರಿಂದ ಕಾನೂನು ಸಲಹೆ ಪಡೆಯುವುದು ಅತ್ಯಂತ ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ಕೇವಲ ಆಸ್ತಿಯನ್ನು ಹೊಂದಿರುವವರೇ ಅಲ್ಲದೆ ಆಸ್ತಿಯನ್ನು ತೆಗೆದುಕೊಳ್ಳುವವರು ಸಹ ಆಸ್ತಿಯನ್ನು ತೆಗೆದುಕೊಳ್ಳೋಕೆ ಮುಂಚೆ ವಕೀಲರನ್ನು ಸಂಪರ್ಕಿಸುವುದು ಮತ್ತು ದಾಖಲೆಗಳನ್ನು ಹೊರಗೆ ಒದಗಿಸಿ ಅದರ ಪ್ರಕಾರ ದಾಖಲೆಗಳ ಮೇಲೆ ತಮ್ಮ ನಿಗಾ ವಹಿಸಿ ಎಲ್ಲ ದಾಖಲೆಗಳ ಬಗ್ಗೆ ತಿಳಿದುಕೊಳ್ಳುವುದು ಅತ್ಯಂತ ಮಹತ್ವದ ವಿಚಾರವಾಗಿದ್ದು, ನೇರವಾಗಿ ಯಾವುದೇ ದಾಖಲೆಗಳು ಇಲ್ಲ ತಾವೇ ಪರಿಶೀಲನೆ ಮಾಡಿಕೊಂಡು ಅದನ್ನ ಸೇಲ್ ಲೀಡ್ ಮೂಲಕ ತೆಗೆದುಕೊಂಡಾಗ ನಿಮಗೆ ಗೊತ್ತಿಲ್ಲದ ಅನೇಕ ವಿಚಾರಗಳು ನಿಮಗೆ ತೊಂದರೆ ಕೊಡುವಂತಹ ಮುಂದೆ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಯಾವುದೇ ನೀವು ಆಸ್ತಿಯನ್ನು ನೀವು ಕೊಂಡುಕೊಳ್ಳಬೇಕಾದ್ರೆ ಮೊದಲು ಅಡ್ವೈಸರ್ ಅಂದ್ರೆ ಲೀಗಲ್ ಅಡ್ವೈಸರ್ ಅಂದ್ರೆ ನಿಮಗೆ ಹತ್ತಿರದ ನಿಮಗೆ ಕಾನೂನು ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ನಿಮಗೆ ಹೊಂದಾಣಿಕೆ ಇರುವಂತಹ ಅನುಭವ ವಕೀಲರನ್ನು ಸಂಪರ್ಕಿಸಿ ನಿಮ್ಮ ದಾಖಲೆಯನ್ನು ಒದಗಿಸಿ ಅವರಿಂದ ಸೂಕ್ತ ಮಾರ್ಗದರ್ಶನ ಪಡೆದುಕೊಂಡು ತೆಗೆದುಕೊಳ್ಳಲು ತುಂಬಾ ಉತ್ತಮ ಮಾರ್ಗವಾಗಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ನಾಗರಿಕರು ತಮ್ಮ ಆಸ್ತಿ ದಾಖಲೆಗಳ ಬಗ್ಗೆ ಸ್ವತಃ ತಿಳಿದುಕೊಳ್ಳುವುದು ಮೂಲ ಕರ್ತವ್ಯವಾಗಿದೆ ಮತ್ತು ಅವುಗಳನ್ನು ನಿಯಮಿತವಾಗಿ ಪರಿಶೀಲಿಸುವುದು ಹಾಗೂ ಅಗತ್ಯವಿದ್ದಲ್ಲಿ ಅನುಭವ ಹೊಂದಿರುವ ವಕೀಲರ ಸಲಹೆಯನ್ನು ಪಡೆಯುವುದು ಮತ್ತು ಅದರ ಮೂಲಕ ತಮ್ಮ ಆಸ್ತಿಗಳನ್ನು ಸುರಕ್ಷಿತವಾಗಿ ಕಾಪಾಡಿಕೊಳ್ಳುವುದು ಅತ್ಯಂತ ಮಹತ್ವದ್ದಾಗಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿನ ಹಿರಿಯರು ತಮ್ಮ ಮಕ್ಕಳಿಗೆ ತಮ್ಮ ಆಸ್ತಿಗಳ ಬಗ್ಗೆ, ಆಸ್ತಿಯ ಕಾನೂನುಗಳ ಬಗ್ಗೆ ಮತ್ತೆ ತಾಲೂಕು ಆಫೀಸು ಮತ್ತೆ DC ಆಫೀಸ್ ಆಗಿರ್ಬೋದು, ತಾಲೂಕು ಆಫೀಸ್ ಆಗಿರ್ಬೋದು, ಸಬ್ ರಿಜಿಸ್ಟ್ರಾರ್ ಆಗಿರ್ಬೋದು, ಎಲ್ಲ ಇಲಾಖೆಗಳ ಪರಿಚಯ ಮಾಡಿಸಿಕೊಳ್ಳುವಂಥದ್ದು, ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಅವರಿಗೆಲ್ಲ ಅದರ ಬಗ್ಗೆ ತಿಳಿಸಿಕೊಡುವುದು ಹಿರಿಯರ ಕರ್ತವ್ಯವಾಗಿದೆ. ಯಾಕೆಂದ್ರೆ ಈಗಿನ ಕಾಲದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಯುವಕರು ಬಂದು ಯಾವುದೇ ಈ ದಾಖಲೆ ವಿಚಾರವಾಗಲಿ ಇಲ್ಲ ಆಸ್ತಿ ವಿಚಾರ ಆಗಲಿ ಯಾರು ಅಂತ ದಾಖಲೆಗಳನ್ನು ತಿಳಿದುಕೊಳ್ಳೋದಕ್ಕೆ ಹೋಗೋದಿಲ್ಲ. ಆದ ಕಾರಣ ಮನೆಯ ಹಿರಿಯರೇ ಇದನ್ನ ಜವಾಬ್ದಾರಿ ತೆಗೆದುಕೊಳ್ಳಬೇಕಾಗುತ್ತದೆ ಮತ್ತು ಅದರ ಜೊತೆಗೆ ಯುವಕರು ಸಹ ಇದರ ಬಗ್ಗೆ ತಾವೇ ಸ್ವತಃ ಯೋಚನೆ ಮಾಡಿ ಎಲ್ಲ ದಾಖಲೆಗಳ ಬಗ್ಗೆ ವಿಚಾರ ಮಾಡಿಕೊಳ್ಳುವುದು, ತಿಳಿದುಕೊಳ್ಳುವುದು ಅತ್ಯಂತ ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ಈ ವಿಡಿಯೋವನ್ನು ಕೊನೆಯವರು ನೋಡಿದ ತಮಗೆ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.